ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ವಿಡಿಯೋದಲ್ಲೇ ವಾಯ್ಸ್ ಕೊಟ್ಟಿದ್ದೆ, ಬಟ್ ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಮತ್ತು ಮಧ್ಯೆ ಹಂಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಯಾಕೆ ಆ ಥರ ಆಯಿತು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಚಿಕ್ಕ ವಿಡಿಯೋ ಅಂತ ಅನ್ಕೋಬೋದು. ಕಂಪ್ಲೀಟಾಗಿ ಲಾಗ್ ಏನು ಮಾಡಿಲ್ಲ ನಾನು. ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತು ಒಂದು ನಾಮಕರಣ ಇತ್ತು, ಟ್ವಿನ್ಸ್ ಮಕ್ಕಳದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ಗೆ ಫ್ರೆಂಡ್ ಕೂಡ ಆಗಬೇಕು, ಹಾಗೆ ರಿಲೇಷನ್ ಕೂಡ ಆಗಬೇಕು ನಮಗೆ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಪ್ರಿಯಾಪಟ್ಟದಲ್ಲೇ ಇತ್ತು, ದೇವಸ್ಥಾನದ ಹತ್ರ, ಮಸಿಣಿಕಮ್ಮನ ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ಈಗ ರೆಡಿ ಆಗಬೇಕು. ಟೈಮ್ ಇವಾಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದಾಗ ಲಾಗ್ನ 12 ಗಂಟೆ ಆಗಿತ್ತು. ಸೊ 1 ಗಂಟೆಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡಿದೆ. ಪಾಪು ಹುಣಸವಾಡಿಲಿದ್ದ, ಅಮ್ಮನ ಕರ್ಕೊಬನ್ನಿ, ಕರ್ಕೊಂಡು ಹೋಗ್ತೀನಿ ನಾನು ಮನೆಗೆ ಅಂತ ಅಂದಿದೆ. ಸೊ ಹಾಗಾಗಿ ಅವನ್ನ ಕೂಡ ಕರ್ಕೊಬರ್ತಾರೆ. ಈಗ ಮನೆಗೆ ಆ ಫಂಕ್ಷನ್ ಮುಗಿಸ್ಕೊಂಡು ಅವನ್ನ ಕೂಡ ಕರ್ಕೊಬರಬೇಕು. ಈಗ ಬೇಗ ರೆಡಿಯಾಗಿ ಬರ್ತೀನಿ ನಾನು. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಫೈನಲಿ ರೆಡಿ ಆಯಿತು. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಈಗ ಹೊರಡಬೇಕಷ್ಟೇ. ಟೈಮ್ ಆಲ್ರೆಡಿ 1 ಗಂಟೆ ಆಗೋಗಿದೆ. ನಾನು ಆವಾಗಲೇ ರೆಡಿಯಾಗಿ ಕಾಯ್ತಾಯಿದ್ದೀನಿ. ಇನ್ನೂ ಬಂದಿರಲಿಲ್ಲ ನಮ್ಮ ಮನೆಯವರು. ಸೊ ಈಗ ಬರ್ತಾಯಿದ್ದೀನಿ ಅಂತಂದರು. ಈಗ ಇನ್ನೇನಿಲ್ಲ, ಹೊರಡಬೇಕಷ್ಟೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಫುಲ್ ಸ್ಯಾರಿ ತೋರ್ಸೋಕ್ಕಾಗ್ತಾಯಿಲ್ಲ ಯಾವ ಥರ ವೇರ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ಸೊ ಫೋಟೋ ತೆಗಿಕ್ಕೆ ಯಾರೂ ಇಲ್ಲ ಸಪೋರ್ಟ್ಗೆ. ಸೊ ಹಾಗಾಗಿ ಈಗ ಫಂಕ್ಷನ್ಗೆ ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನನ್ನ ಮಗ ತುಂಬ ಹಿಂಸೆ ಕೊಡ್ತಿದ್ದಾನಂತೆ. ಸೊ ಅಮ್ಮ ಫೋನ್ ಮಾಡಿದ್ರು, ಇನ್ನೂ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಈಗ ಹೊರಡಬೇಕು. ಸೊ ಫೈನಲಿ ರೆಡಿ ಆಯಿತು. ಹಸ್ಬೆಂಡ್ ಕೂಡ ಬಂದರು. ಅವರು ಕೂಡ ರೆಡಿಯಾಗಿ ಫೋಟೋ ಎಲ್ಲ ತೊಗೊಂಡು ಅದಾದಮೇಲೆ ಫಂಕ್ಷನ್ಗೆ ಬಂದ್ವಿ ನಾವು. ಸೊ ಫಂಕ್ಷನ್ಗೆ ಬಂದ್ವಿ. ಇಲ್ಲಿ ಮಕ್ಕಳುಗಳು ಗೊತ್ತಲ್ವ, ಫಂಕ್ಷನ್ ದಿನವೇ ಹಠ ಜಾಸ್ತಿ ಮಾಡೋದು. ಸೊ ಇಬ್ಬರು ಕೂಡ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಬಂದುಬಿಟ್ವಿ. ಊಟ ಮುಗಿಸ್ಕೊಂಡು ಜಾಸ್ತಿ ಹೊತ್ತೇನಿರಲಿಲ್ಲ. ಅದಾದಮೇಲೆ ಸ್ಲಿಪ್ಪರ್ ಬೇಕಿತ್ತು ನನಗೆ. ಸೊ ಹಾಗಾಗಿ ಸ್ಲಿಪ್ಪರ್ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ. ಸ್ಲಿಪ್ಪರ್ ಕಲೆಕ್ಷನ್ಸ್ ಏನು ಅಷ್ಟೊಂದು ಇರಲಿಲ್ಲ ನಾವು ಹೋಗಿ ಶಾಪಲ್ಲಿ. ಸೊ ಫೈನಲಿ ಇದಾಯಿತು. ಸೊ ಇದನ್ನು ಫೈನಲ್ ಮಾಡ್ಕೊಂಡು ತೊಗೊಬಂದೆ. ಸೊ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಬಂದು ಮನಿ ಪ್ಲ್ಯಾಂಟ್ ನೆಡಬೇಕಿತ್ತು. ಸೊ ನೀರಿಗೆ ಹಾಕಿದೆ, ಬಟ್ ಅಷ್ಟೊಂದು ನೀಟಾಗಿ ಬರ್ತಾ ಇರಲಿಲ್ಲ, ಚೆನ್ನಾಗಿ ಬೇಗ ಗ್ರೋತ್ ಆಗ್ತಾ ಇರಲಿಲ್ಲ ಅದು. ಸೊ ಹಾಗಾಗಿ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಅದಾದಮೇಲೆ ಸೊಪ್ಪು ಬಂದಿತ್ತು ಮನೆ ಹತ್ರ. ತುಂಬ ಚೆನ್ನಾಗಿತ್ತು, ತುಂಬ ಉದ್ದವಾಗಿ ಬೆಳೆದಿತ್ತು, ಎಳೆ ಸೊಪ್ಪು. ಸೊ ನಾಟಿ ಸಂಬಾರ ಅಂತಾರಲ್ಲ ಅದು. ಸೊ ಸೂಪರಾಗಿತ್ತು, ನೋಡಿ ಖುಷಿಯಾಯಿತು. ಸೊಪ್ಪು ಇತ್ತು ಮನೆಯಲ್ಲಿ, ಆದರೂ ಕೂಡ ಅದು ಸೊಪ್ಪು ನೋಡಿ ತುಂಬ ಖುಷಿಯಾಗಿ ಮತ್ತೆ 4 ಕಟ್ಟು ತೊಗೊಂಡೆ. ಬಿಡಿಸಿ ಇಟ್ಕೋಬೇಕು. ಅದಾದಮೇಲೆ ಇದು ನೆಕ್ಸ್ಟ್ ಡೇದು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೆ, ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದರಲ್ಲಿ 2 ಲೋಟದಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, 2 ಲೋಟಕ್ಕೆ ಹಾಕಿಬಿಟ್ಟು. ಸೊ ಅದೆಲ್ಲ ಬೆಂದಿದ್ದಾದಮೇಲೆ ನೀರೆಲ್ಲನೂ ಒಂದು ಪಾತ್ರೆಗೆ ಬಸ್ತಿಟ್ಕೊಂಡಿದ್ದೀನಿ. ಆ ನೀರಲ್ಲಿ ಕೂಡ ಸಾಂಬಾರು ಮಾಡ್ತೀನಿ ನಾನು. ಸೊ ಹಾಗಾಗಿ ಬಸ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಇಡಿಸುವಷ್ಟು ಬೆಲ್ಲ ಹಾಗೆ ಕಾಯಿ ತುರಿನ ಹಾಕಿ ಮತ್ತೆ ಬೇಯಲಿಕ್ಕೆ ಇಟ್ಕೋಬೇಕು. ಆವಾಗ ಫುಲ್ ಸಾಫ್ಟಾಗಿ ಬರುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ಹಂಗೇ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ರುಬ್ಕೊಂಡೆ ನಾನು. ಸೊ ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ 1-2 ಏಲಕ್ಕಿ ಕೂಡ ಅದಕ್ಕೇ ಹಾಕಿ ಮಿಕ್ಸ್ ಮಾಡಿ ಬಿಡ್ತೀನಿ. ಏಕೆಂದರೆ ರುಬ್ಬುವಾಗ ಸಿಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಮರ್ತೇ ಬಿಡ್ತೀನಿ. ಇಲ್ಲಾಂದರೆ ಒಣಗಿರೋ ಶುಂಠಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಣ ಶುಂಠಿ ಇರಲಿಲ್ಲ, ಹಸಿ ಶುಂಠಿ ಇತ್ತು. ಸೊ ಅದೇನು ಬೇಡ ಅಂತ ಅಂದ್ಬಿಟ್ಟು ನಾನೇನು ಸೇರಿಸ್ಕೊಳ್ಳಿಲ್ಲ. ಸೊ ಇಷ್ಟೇ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಇದನ್ನಿವಾಗ ರುಬ್ಕೊಂಬರ್ತೀನಿ. ನೋಡಿ ಸ್ವಲ್ಪ ಅದು ನೀರೆಲ್ಲ ನೀಟಾಗಿ ಸೀಬೇಕಿತ್ತು. ಸೊ ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು. ನೋಡಿ ನೀರು ಬಿಟ್ಟಿದೆ, ಬೆಲ್ಲದ ನೀರು. ಸೊ ಅದರಲ್ಲಿ ಚೆನ್ನಾಗಿ ಬೇಯಬೇಕು. ಅದು ಬೆಂದು ರುಬ್ಕೊಳ್ಳುವಾಗ ಫುಲ್ ಸಾಫ್ಟಾಗಿಬಿಡುತ್ತೆ ಹಿಟ್ಟು. ಸೊ ಅಷ್ಟಾದರೆ ಒಬ್ಬಟ್ಟು ಕೂಡ ಫುಲ್ ಸಾಫ್ಟಾಗಿ ಬರುತ್ತೆ. ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಜಾಸ್ತಿ ಏನಿಲ್ಲ, ಕಡಿಮೆ ಇದ್ದೆ. ಸೊ ನಮ್ಮಿಬ್ಬರಿಗಲ್ವ ಅಂದ್ಬಿಟ್ಟು ಸ್ವಲ್ಪ ಮಾಡಿಕೊಂಡೆ. ಅದಾದಮೇಲೆ ಹಿಟ್ಟೆಲ್ಲ ರುಬ್ಬಿದಾಗಿತ್ತು.
ಸೊ ಸ್ವಲ್ಪ ಮಾತ್ರ ಒಬ್ಬಟ್ಟು ಒನ್ ಟೈಮಿಗೆ ಮಾತ್ರ ಮಾಡ್ಕೊಂಡು ಇನ್ನು ಬಾಕಿದೆಲ್ಲ ಎತ್ತಿಟ್ಕೊಂಡೆ ಊರಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಇನ್ನು ಜಾಸ್ತಿ ಸ್ವೀಟ್ ಯಾರು ತಿನ್ನಲ್ಲ ನಮ್ಮನೆ, ಸೊ ಹಾಗಾಗಿ ಊರಿಗೆ ಕೊಟ್ಟು ಕಳಿಸ್ಬಿಟ್ಟೆ ನಾನು. ಇವಾಗ ಊಟಕ್ಕೆ ಒಂದು 4 ಬೇಯಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ವಿಡಿಯೋ ಕೂಡ ಎಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಲಾಗ್ ಮಾಡಿಲ್ಲ ಅಂತಂದ್ಬಿಟ್ಟು. ಸೊ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು.